ರಾಜ್ಯ ಕಾಂಗ್ರೆಸ್ನಲ್ಲಂತೂ ಬಣ ರಾಜಕೀಯ ಇದ್ದೇ ಇದೆ, ಕೆಲವೊಮ್ಮೆ ಅಂತೂ ತಾರಕಕ್ಕೆ ಇರುತ್ತೆ. ಈಗ ಮತ್ತೊಮ್ಮೆ ಉರಿಯುವಂತ ಬೆಂಕಿಗೆ ತುಪ್ಪವನ್ನ ಸುರಿದಿದ್ದಾರೆ. ಯಾವಾಗಲೂ ಆಲ್ಮೋಸ್ಟ್ ವಿವಾದಾತ್ಮಕ ಹೇಳಿಕೆಗಳನ್ನ, ವಿವಾದವನ್ನ ಸೃಷ್ಟಿ ಮಾಡುವಂತ ಸಚಿವ KN ರಾಜಣ್ಣ, ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಸಿದ್ದರಾಮಯ್ಯನವರನ್ನ ಬಿಟ್ರೆ ಸತೀಶ್ ಜಾರಕಿಹೊಳಿನೇ ಸಿಎಂ ಆಗೋದು. ನ್ಯೂಸ್ 18ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ KN ರಾಜಣ್ಣ ಅವರು. ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು, ಮೈತ್ರಿ ನಾಯಕರು ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ. ಕೇಳ್ಕೊಳ್ಳಿ, ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಕೊಡಲ್ಲ, ಅವರೇ ಸಿಎಂ ಆಗಿರ್ತಾರೆ. ಅಕಸ್ಮಾತ್ ಸನ್ನಿವೇಶ ಬದಲಾದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅಂತ ಹೇಳಿದ್ರು KN ರಾಜಣ್ಣ ಅವರು. ಈಗಾಗಲೇ ಸಾಕಷ್ಟು ಜನ ಟವಲ್ ಹಾಕಂಗ್ ಕೂತ್ಕೊಂಡಿದ್ದಾರೆ, ನಾನು 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 ನೆಕ್ಸ್ಟ್ ಅಂತ. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರು ಆಲ್ಮೋಸ್ಟ್ DKಶಿ ಬಣಕ್ಕೆ ಯಾವಾಗಲೂ ಒಂದು ರೀತಿಯಾಗಿ ಟಾಂಗ್ ಕೊಡ್ತಾನೆ ಇರ್ತಾರೆ, ತಿರುಗೇಟನ್ನ ಕೊಡ್ತಾ ಇರ್ತಾರೆ. ಉರಿಯುವಂತ ಬೆಂಕಿಗೆ ದೊಡ್ಡ ಮಟ್ಟದಲ್ಲೇ ತುಪ್ಪವನ್ನ ಸುರಿತಾರೆ. ಈಗ ಮತ್ತೊಮ್ಮೆ ಆ ಕೆಲಸ ಮಾಡದಂತೆ ಕಾಣಿಸ್ತಾ ಇದೆ. ಜೊತೆಯಲ್ಲಿ ಸತೀಶ್ ಅವರು ಮೊನ್ನೆ ಸಭೆಯಲ್ಲಿ ಅವರು ಕೂಡ ಭಾಗವಹಿಸಿದ್ರು. ಅವರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನದ ಮಾತೇ ಇಲ್ಲ. ಏನೇ ಇದ್ರೂ ಕೂಡ ಇವೆಲ್ಲ ಊಹಾಪೋಹಗಳಿಂದ ಪ್ರಚಲಿತ ಆಗ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸಮುದಾಯದ ಮುಖಂಡಿದ್ದಾರೆ. ನಮ್ಮ ಸಮುದಾಯದ ಏಳಿಗೆಗೆ ಅವರು ಅವರದೇ ಆದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿಯನ್ನು ನಾವು ಕೂಡ ಅಭಿನಂದನೆಯನ್ನು ಕೂಡ ಬಹಳಷ್ಟು ಬಾರಿ ಸಲ್ಲಿಸಿದ್ದೇನೆ. ಅವರು ಮುಂದೆ ನಮ್ಮ ರಾಜ್ಯದ ಚುಕ್ಕಾಣಿ ಒಂದು ಕಾಲದಲ್ಲಿ ಹಿಡಿದ್ರು ಕೂಡ ಯಾರು ಆಶ್ಚರ್ಯ ಪಡುವಾಗಿಲ್ಲ. ನನ್ನ ಜೊತೆನಲ್ಲಿ ನೋಡ್ತಾ ಇದ್ದೀರಲ್ಲ, KN ರಾಜಣ್ಣ ಅವರ ಈ ಸ್ಟೇಟ್ಮೆಂಟ್ ಸಹಜವಾಗಿ DKಶಿ ಬಣದ ಆಕ್ರೋಶಕ್ಕೆ ಕಾರಣ ಆಗಿ ಆಗುತ್ತೆ. ಬಿಕಾಸ್ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವನಲ್ಲಿ ಸಿದ್ದರಾಮಯ್ಯನವರು ಬಣ ಅಂತಲ್ಲ, ಎಲ್ಲ ಕಾಂಗ್ರೆಸ್ ಟೀಮ್ ಒಗ್ಗಟ್ಟಾಗಿ, ಈವನ್ DK ಶಿವಕುಮಾರ್ ಅವರು ಕೂಡ ನೇತೃತ್ವವನ್ನ ವಹಿಸಿಕೊಂಡು ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿದ್ರು. ಬಟ್ ಇವಾಗ KN ರಾಜಣ್ಣ ಅವರ ಒಂದು ಮಾತುಗಳು ಸಹಜವಾಗಿ ಆಕ್ರೋಶಕ್ಕೆ ಎಡೆ ಮಾಡಿಕೊಡುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಆ ಬಣ ಈ ಬಣ ಅಂತಲ್ಲ, ಈ ಬಾರಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಸಾರ್ತಾ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇತ್ತು. ಇದರ ನೇತೃತ್ವ ಕೂಡ DK ಶಿವಕುಮಾರ್ ಅವರು ವಹಿಸಿಕೊಂಡಿದ್ರು. ಈಗೆಲ್ಲೋ ಒಂದ್ ಕಡೆ KN ರಾಜಣ್ಣ ಅವರ ಮಾತುಗಳು DK ಶಿವಕುಮಾರ್ ಅವರ ಬಣಕ್ಕೆ ಯಾವ ರೀತಿಯಾಗಿ ಒಂದು ಆಕ್ರೋಶವನ್ನ ತಂದಿಡುವಂತ ಸಾಧ್ಯತೆ ಇದೆ, ಮತ್ತೊಮ್ಮೆ ಬಣ ರಾಜಕೀಯ ತಾರಕಕ್ಕೆ ಇರುವಂತೆ ಮಾಡಲಿದೆ ಅಂತ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಇವತ್ತು KN ರಾಜಣ್ಣನವರು ಏನು ಈ ಒಂದು ಮಾತನ್ನ ಹೇಳಿದಂತ ಒಂದು ಉದ್ದೇಶ ಏನು, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಾ ಅನ್ನುವಂತ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಯಾವುದೇ ರೀತಿಯಾದಂತ ಅಸಮಾಧಾನ ಇಲ್ಲ, ಅವರಿಬ್ರು ಕೂಡ ಅತ್ಯುನ್ನತವಾದಂತ ಒಂದು ಸ್ನೇಹಿತರು. ಅವರು ಮುಂದೆ ಅಂದ್ರೆ ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಭಾವಿ ನಾಯಕ, ಅವರ ಬೆನ್ನಿಗೆ ನಾವು ಕೂಡ ನಿಲ್ತೀವಿ. ಮತ್ತೊಂದು ಕಡೆಗೆ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾದಂತ ವಿಚಾರ ಅಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸಹಜವಾಗಿ KN ರಾಜಣ್ಣನವರ ಈ ಒಂದು ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಒಂದ್ ಕಡೆಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಪ್ರಾಸಿಕ್ಯೂಷನ್ಗೆ ನೀಡಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಈಗಾಗಲೇ ರಾಜ್ಯಪಾಲರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ನ ಒಳಗಿನ ಸಿದ್ದರಾಮಯ್ಯನವರ ವಿರೋಧಿ ಟೀಮ್ ಸಿದ್ದರಾಮಯ್ಯನವರನ್ನ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇರ್ತಕ್ಕಂಥದ್ದು ಜಗಜ್ಜಾಹಿರ. ಈ ನಡುವೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಅರ್ಥದಲ್ಲಿ, ಅಂದ್ರೆ ಮುಂದೆ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನುವಂತ ಒಂದು ಮಾತು ನಿಜಕ್ಕೂ ಕೂಡ ಒಂದ್ ರೀತಿ ಏನು ಮುಖ್ಯಮಂತ್ರಿ ಹುದ್ದೆ ಮೇಲೆ ಟವಲ್ ಹಾಕಿರ್ತಕ್ಕಂಥವ್ರಿಗೆ ಒಂದ್ ರೀತಿ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ DCM DK ಶಿವಕುಮಾರ್ ಅವರಿಗೆ ಒಂದ್ ರೀತಿ ಟಕ್ಕರ್ ಕೊಡುವಂತ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಏನು, ಈಗಾಗಲೇ ಬಿಜೆಪಿ ಮತ್ತೆ JDS ನ ಮೈತ್ರಿ ನಾಯಕರ ಒಂದು ಪಾದಯಾತ್ರೆಗೆ ಪರ್ಯಾಯವಾಗಿ ಜನಾಂದೋಲನ ಸಭೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಅದರ ಒಂದು ಸಮಾರೋಪದ ಸಮಾವೇಶ ನಾಳೆ ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಇದರ ಉಸ್ತುವಾರಿಯನ್ನ ಕಾಂಗ್ರೆಸ್ನ ಏನು ಪ್ರಭಾವಿ ನಾಯಕರುಗಳು ವಹಿಸಿಕೊಂಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾಳೆಯ ಸಮಾವೇಶದಲ್ಲಿ ಎಲ್ಲವನ್ನೂ ಕೂಡ ಬಹಿರಂಗ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳುವ ಬರದಲ್ಲಿ ಇದೀಗ ಮುಂದಿನ
ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ಒಂದು ಅರ್ಥದಲ್ಲಿ KN ರಾಜಣ್ಣನವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ KN ರಾಜಣ್ಣನವರ ಹೇಳಿಕೆಯಿಂದ ಇದೀಗ ಅವರ ಅಂದ್ರೆ ಸಿದ್ದರಾಮಯ್ಯನವರ ವಿರೋಧಿ ಟೀಮ್ಗೆ ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಟವಲ್ ಹಾಕಿರ್ತಕ್ಕಂಥವರ ಒಂದು ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.